ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಸುಮಾರು ಟ್ರಿಪ್ ಮಾಡಿದೆ, ಆದರೆ ಕೊಲೀಗ್ಸ್ ಜೊತೆ ಈ ಸಲ ಅದು ಆಯ್ತು. ಪಟ್ಟಂತ ಪ್ಲಾನ್ ಮಾಡಿ ಬತ್ತಿಲ್ಲ ಅಂದ್ರೆ ಹೊರಡಿಸಿ ಅರ್ಧಂಬರ್ಧ ನಿದ್ರೆ ಮಾಡಿ ಬೆಳಿಗ್ಗೆ ಬೇಗ ಎದ್ಕೊಂಡು ನಾವು ಹೊರಟೋದು ಸಕಲೇಶ್ಪುರಲ್ಲಿ ಮಚಾನ್ ರೆಸ್ಟೋರೆಂಟ್ಗೆ. ಬಸ್ಸಲ್ಲಿ ಅಂತ್ಯಾಕ್ಷರಿ ಹೌಸಿ ಗೇಮ್ ಎಲ್ಲ ಆಟ ಆಡಿ 4 hours ಜರ್ನಿ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಯಿದೆ. ಅಂತೂ ಇಂತೂ ರೀಚ್ ಆಯ್ತು. ವೆಲ್ಕಮ್ ಡ್ರಿಂಕ್ ಅಂತ ಹಸಿರು ಕಲರ್ದೇನೋ ಲೆಮನ್ ಜ್ಯೂಸ್ ಕೊಟ್ಟರೆ ನಾನು ಕುಡಿಲಿಲ್ಲ. ರೂಮ್ ಕಿ ಎಲ್ಲ ಹಿಡ್ಕೊಂಡು ಚಂದದ ನೇಚರ್ಕಂತ ಲಗೇಜ್ ಎಳ್ಕೊಂಡು ನಮ್ಮ ರೂಮಿಗೆ ಹೋಯ್ತು. ಪ್ಲೇಸ್ ಸೂಪರ್ ಅನ್ಸಿದ್ರು. ರೂಮ್ ಹೊರಗಿಂದ ಕಮ್ಕೆ ಅಂತದಂತ ಫ್ಯಾನ್ಸಿ ಅನ್ನಿಸ್ಲಿಲ್ಲ, ಆದರೆ ಒಳಗೆ ಹೋದರೆ ನೀಟ್ ಆ್ಯಂಡ್ ಕ್ಲೀನ್ ಆಯ್ತು. ನಮಗೋಸ್ಕರ ಇಟ್ಟದ್ದು ಹೋಮ್ ಮೇಡ್ ಚಾಕ್ಲೇಟ್ ಮತ್ತು ಕುಕ್ಕೀಸ್ ಎಲ್ಲ ತುಂಬ ಒಳ್ಳೆಯದಿತ್ತು. ಬಂದದ್ದು ಆಫ್ಟರ್ನೂನ್ ಆಗೋದ್ರಿಂದ ಸೀದಾ ಲಂಚ್ ಮಾಡುವಂಥ ರೆಸ್ಟೋರೆಂಟ್ ಕಡೆ ಬಂದರೆ ಬಫೆ ರೆಡಿ ಇದ್ದಿತ್ತು. ವೆಜ್ ನಾನ್ ವೆಜ್ ಎರಡೂ ಆಪ್ಷನ್ಸ್ ಇದ್ದದ್ರಿಂದ ಆಬ್ವಿಯಸ್ಲಿ ನಾನ್ ವೆಜ್ ತಗೊಂಡೆ. ಫುಡ್ ಆವ್ರೇಜ್ ಇದ್ದಿತ್ತು, ಅಡ್ಡಿಲ್ಲ. ಮತ್ತು ಪೂಲ್ ಲಾನ್ ಹತ್ತಿರ ಎಲ್ಲ ಪಿಕ್ಚರ್ಸ್ ತಗೊಂಬಷ್ಟರೊಳಗೆ ಸಂಜೆ ಆಯ್ತಂತ ಕಾಫಿಗೆ ಕರೆದ್ರೆ. ಹಾಗೆ ಸ್ವಲ್ಪ ಪ್ಲೇಸ್ ಎಲ್ಲ ಕಾಂತ ತಿರುಗಾಡಿ ಗಟ್ಟಿ ನಡೆದ್ರೆ ಎಲ್ಲಿ ಬಿತ್ಕೊಂತ ನಿಧಾನ ಆಚೆ ಈಚೆ ಎಕ್ಸ್ಪ್ಲೋರ್ ಮಾಡೋತ್ತಿಗೆ ಟೈಮ್ ಆಯ್ದಿತ್ತು. ನೈಟ್ ಸಖತ್ ಚಳಿ, ಅದಕ್ಕೆ ಜಾಸ್ತಿ ಹೊರಗೆ ಓಡಾಡಿದೆ. ರೂಮಲ್ಲೇ ಬಂದು ಕುಡಿದೇ ಇದ್ರೂ ಕುಡ್ದೋರ್ ಥರ ಫೀಲ್ ಮಾಡಿ ಡ್ಯಾನ್ಸ್ ಮಾಡೋದಾಯ್ತು. ಡ್ಯಾನ್ಸ್ಗಿಂತ ಒಬ್ರನ್ನೊಬ್ರು ಕಂಡು ನಗಾಡೋದೇ ಜಾಸ್ತಿ ಆಯ್ತು. ಲಾಸ್ಟ್ಗೆ ನಾನ್ ವೆಜ್ ಇದ್ರೂ ವೆಜ್ ಮೀಲ್ಸ್ ತಗೊಂಡೆ ಡಿನ್ನರ್ಗೆ. ಇದು ತುಂಬ ಇಷ್ಟ ಆಯ್ತು. ಡೇ 2 ಎಂತೆಲ್ಲ ಆಯ್ತು ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೆ. ಬಾಯ್.